ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಅನ್ಸಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ಇದು 12th ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಕಾನ್ಸೆಪ್ಟ್ ಬಂದು ಅವರೇ ರಿಯಾಕ್ಷನ್ಸ್ ಕೊಟ್ಟಾಗ ನಾವು ಯಾವ ಥರ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಅಥವಾ ರೇಟ್ ಲಾನ ಬರೆಯೋದು ಅಥವಾ ರೇಟ್ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ಯಾವ ಥರ ಬರೆಯೋದು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ನನ್ನ ಪ್ರೀವಿಯಸ್ ವಿಡಿಯೋಲೂ ಸಹ ನಾನು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೆ. ಇದು ಸೆಕೆಂಡ್ ಎಕ್ಸಾಂಪಲ್. ಸೊ ಇಲ್ಲಿ ನೋಡೋಣ ಬನ್ನಿ, ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದು ನೋಡೋಣ. ಸೊ ಏನು ಕೊಟ್ಟಿದ್ದಾರೆ ಅಂತಂದರೆ, ದ ಗ್ಯಾಸ್ ಫೇಸ್ ಥರ್ಮಲ್ ಡಿಕಂಪೋಸಿಷನ್ ಆಫ್ 1 mole ಆಫ್ ಡೈಟರ್ಷರಿ ಬ್ಯೂಟೈಲ್ ಪೆರಾಕ್ಸೈಡ್. ಸೊ ಇಲ್ಲಿ ಡೈಟರ್ಷರಿ ಬ್ಯೂಟೈಲ್ ಪೆರಾಕ್ಸೈಡ್ ಒಂದು ಗ್ಯಾಸ್ ಫೇಸಲ್ಲಿ ಇರೋದು. ಥರ್ಮಲ್ ಡಿಕಂಪೋಸಿಷನ್ ಆದಾಗ ಏನು ಸಿಗುತ್ತೆ ಅಂತಂದರೆ 2 moles ಆಫ್ ಅಸಿಟೋನ್ ಆ್ಯಂಡ್ 1 mole ಆಫ್ ಈಥೇನ ಕೊಡುತ್ತೆ ಅಂತ ಪ್ರೊಡ್ಯೂಸ್ ಮಾಡುತ್ತೆ. ಇಫ್ ದ ರಿಯಾಕ್ಷನ್ ಒಬೇಸ್ ಫಸ್ಟ್ ಆರ್ಡರ್ ಕೈನೆಟಿಕ್ಸ್, ಅವ್ರು ಹೇಳ್ಬಿಟ್ಟಿದ್ದಾರೆ ಇದು ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ. ಸೊ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ ಡೆವಲಪ್ ಎಕ್ಸ್ಪ್ರೆಷನ್ ಫಾರ್ ದ ರೇಟ್ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ನಾವಿಲ್ಲಿ ಬರಿಬೇಕು ಆಸ್ ಅ ಫಂಕ್ಷನ್ ಆಫ್ ಟೈಮ್, ಇನಿಷಿಯಲ್ ಪ್ರೆಷರ್ ಆ್ಯಂಡ್ ಟೋಟಲ್ ಪ್ರೆಷರ್. ಓಕೆ, ಸೊ ಇಲ್ಲಿ ಟೈಮು, ಇನಿಷಿಯಲ್ ಪ್ರೆಷರ್ ಮತ್ತು ಟೋಟಲ್ ಪ್ರೆಷರ್ನ ತೊಗೊಂಡು ಏನು ಮಾಡಬೇಕು, ಇಲ್ಲಿ ರೇಟ್ ಕಾನ್ಸ್ಟೆಂಟನ್ನು ಬರಿಬೇಕು. ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು, ರಿಯಾಕ್ಷನ್ಸನ್ನು ಬರಿಬೇಕು. ಏನು ಕೊಟ್ಟಿದ್ದಾರೆ, ಡೈಟರ್ಷರಿ ಬ್ಯೂಟೈಲ್ ಪೆರಾಕ್ಸೈಡ್. ಸೊ ಫಸ್ಟು ಟರ್ಷರಿ ಅಂತಂದರೆ ಏನು? ಸೊ ಟರ್ಷರಿ ಅಂತಂದರೆ ಏನು, ಒಂದು ಕಾರ್ಬನ್ನಿಗೆ ಓಕೆ 3CH3 ಅಟ್ಯಾಚ್ ಆಗಿದ್ದರೆ ಅದನ್ನು ನಾವೇನಂತ ಕರಿತೀವಿ, ನಾವು ಟರ್ಷರಿ ಅಂತ ಕರಿತೀವಿ. ನೋಡಿ ಈ ಥರ ಇದ್ದರೆ ಇದನ್ನು ಟರ್ಷರಿ ಅಂತ ಕರಿತೀವಿ. ಓಕೆ, ಸೊ ಟರ್ಷರಿ ಬ್ಯೂಟೈಲ್ ಅಂತ ಇದೆ ಅಲ್ವಾ, ಟರ್ಷರಿ ಬ್ಯೂಟೈಲ್ ಅಂತ ಇದ್ದರೆ. ಸೊ ಬ್ಯೂಟೈಲ್ ಅಂತಂದರೆ ಎಷ್ಟು ಕಾರ್ಬನ್ ಇರುತ್ತೆ, 4 ಕಾರ್ಬನ್ ಇರುತ್ತೆ. ಇವಾಗ ನಾನು ಬರ್ದಿರೋದ್ರಲ್ಲಿ ಎಷ್ಟು ಕಾರ್ಬನ್ ಇದೆ, 4 ಕಾರ್ಬನ್ ಇದೆ. ಇದನ್ನ ಏನಂತ ಕರಿತೀವಿ ನಾವು, ಟರ್ಷರಿ ಬ್ಯೂಟೈಲ್ ಅಂತ ಕರಿತೀವಿ. ನೆಕ್ಸ್ಟು ಪೆರಾಕ್ಸೈಡ್ ಅಂತಂದರೆ ಗೊತ್ತಿರುತ್ತೆ ನಿಮಗೆ, 2 ಆಕ್ಸಿಜನ್ನ ನಾವು ಈ ಥರ ಜಾಯಿನ್ ಮಾಡಿದ್ರೆ ಅದನ್ನು ಪೆರಾಕ್ಸೈಡ್ ಅಂತ ಕರಿತೀವಿ. ಸೊ ಈ ಪೆರಾಕ್ಸೈಡ್ಗೆ ಏನಾಗಿದೆ, ಡೈ ಅಂತಂದರೆ ಏನು, ಇನ್ನೂ ಒಂದು ಟರ್ಷರಿ ಬ್ಯೂಟೈಲ್ ಅಟ್ಯಾಚ್ ಆಗಿದೆ. ಸೊ ಅದನ್ನು ಯಾವ ಥರ ಬರೀಬೇಕು ನೋಡಿ, CH3 ಓಕೆ, CH3 ಓಕೆ, ಇದನ್ನು ನಾವೇನಂತ ಕರಿತೀವಿ, ಇಲ್ಲಿ ಟರ್ಷರಿ ಬ್ಯೂಟೈಲ್ ಪೆರಾಕ್ಸೈಡ್ ಅಂತ ಕರಿತೀವಿ. ಸೊ ಇದೇನಾಗ್ತಾ ಇದೆ ಅಂತಂದರೆ ಇವಾಗ ಡಿಕಂಪೋಸಿಷನ್ ಆಗ್ತಾ ಇದೆ. ಡಿಕಂಪೋಸಿಷನ್ ಆಗಿ ನಮಗೆ ಪ್ರಾಡಕ್ಟ್ ಏನು ಬರ್ತಾ ಇದೆ ಅಂತಂದರೆ ಇಲ್ಲಿ ನೋಡಿ, ಸೊ 2 moles ಆಫ್ ಅಸಿಟೋನ್ ಬರ್ತಾ ಇದೆ. ಅಸಿಟೋನನ್ನು ಯಾವ ಥರ ಬರಿತೀವಿ ನಾವು ಅಂತಂದರೆ CH3. ಅಸಿಟೋನ್ ಅಂತಂದರೆ ಏನು, ಕೀಟೋನ್ಗೆ ಅಲ್ವಾ. ಸೊ ಕೀಟೋನ್ ಇದ್ರೆ ಅಲ್ಲಿಗೆ CH3, CH3 ಎಷ್ಟು ಬರ್ತಾ ಇದೆ, ಇದು 2 moles ಬರ್ತಾ ಇದೆ. ಸೊ 2 ಅಂತ ಹಾಕೋಬೇಕು ಪ್ಲಸ್ ಅದ್ರ ಜೊತೆಗೆ. ಸೊ ನೆಕ್ಸ್ಟ್ ಇನ್ನೇನು ಬರ್ತಾ ಇದೆ, 1 mole ಆಫ್ ಈಥೇನ್ ಬರ್ತಾ ಇದೆ. ಸೊ ಈಥೇನ್ ಅಂತಂದರೆ 2 ಕಾರ್ಬನ್ ಇರೋದು ಆಲ್ಕೇನಲ್ಲಿ ಅಲ್ವಾ, ಸೆಕೆಂಡ್ ಮೆಂಬರ್. ಸೊ C2 ಎಷ್ಟಾಗುತ್ತೆ, H6 ಆಗುತ್ತೆ, 1 mole ಬರ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ ನಾವು ರಿಯಾಕ್ಷನ್ಸ್ ಬ್ಯಾಲೆನ್ಸ್ ಆಗಿದೆಯಾ ಅಂತ ನೋಡಬೇಕು. ಕಾರ್ಬನ್ನು, ಸೊ ಕಾರ್ಬನ್ ತೊಗೊಂಡ್ರೆ ಲೆಫ್ಟಲ್ಲಿ ಎಷ್ಟಿದೆ ನೋಡಿ, 4 + 4 ಎಷ್ಟಿದೆ, 8 ಕಾರ್ಬನ್ ಇದೆ. ಸೊ ರೈಟ್ ಸೈಡಲ್ಲಿ ತೊಗೊಂಡ್ರು ಸಹ 3 × 2 ಅಂತಂದರೆ 6 + 2 ಅಂತಂದರೆ 8 ಕಾರ್ಬನ್ ಇದೆ. ನೆಕ್ಸ್ಟ್ ಹೈಡ್ರೋಜನ್ ತೊಗೊಳ್ಳೋಣ. ಸೊ ಹೈಡ್ರೋಜನ್ ಎಷ್ಟಿದೆ ನೋಡಿ, 18 ಹೈಡ್ರೋಜನ್ ಇದೆ. ರೈಟಲ್ಲಿ ತೊಗೊಂಡ್ರೆ ರೈಟಲ್ಲೂ ಸಹ ಎಷ್ಟಿದೆ, 18 ಹೈಡ್ರೋಜನ್ ಇದೆ ಅಲ್ವಾ. ಸೊ ನೆಕ್ಸ್ಟ್ ಆಕ್ಸಿಜನ್ ತೊಗೊಂಡ್ರೆ ಲೆಫ್ಟಲ್ಲೂ 2 ಇದೆ, ರೈಟಲ್ಲೂ ಸಹ 2 ಇದೆ. ಸೊ ಫಸ್ಟ್ ಏನು ಮಾಡಬೇಕು, ನಾವು ಕೆಮಿಕಲ್ ಇಕ್ವೇಷನ್ ಬರ್ಕೋಬೇಕು, ಆಮೇಲೆ ಬ್ಯಾಲೆನ್ಸ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ, ಟೈಮ್ ಏನು ತೊಗೋಬೇಕು, ಫಸ್ಟು 0 ತೊಗೋಬೇಕು, ಅಂದರೆ ರಿಯಾಕ್ಷನ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಆವಾಗ ಏನಾಗಿರುತ್ತೆ ಪ್ರೆಷರು, ಟರ್ಷರಿ ಬ್ಯೂಟೈಲ್ ಪೆರಾಕ್ಸೈಡ್ದು ಪ್ರೆಷರ್ ಎಷ್ಟಿರುತ್ತೆ ಅದನ್ನು ನಾವೇನಂತ ಕರಿತೀವಿ, ಇನಿಷಿಯಲ್ ಪ್ರೆಷರ್ ಅಂತ ಕರಿತೀವಿ. ಅದನ್ನು PI ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ ರಿಯಾಕ್ಷನ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ಪ್ರಾಡಕ್ಟ್ ಅಸಿಟೋನು ಮತ್ತು ಈಥೇನ್ ಏನಾಗಿರುತ್ತೆ, ನಿಲ್ಲಾಗಿರುತ್ತೆ, ಇನ್ನೂ ಪ್ರೊಡ್ಯೂಸೇ ಆಗಿರಲ್ಲ ನಮಗೆ. ನೆಕ್ಸ್ಟ್ ಟೈಮ್ Tನ ಏನು ಮಾಡಬೇಕು, ಟೈಮ್ T ಅಂತ ತೊಗೋಬೇಕಂದ್ರೆ ರಿಯಾಕ್ಷನ್ ಸ್ಟಾರ್ಟ್ ಆಗಿದೆ ಅಂತ. ಸೊ ಇವಾಗ ಏನಾಗುತ್ತೆ ಅಂತಂದರೆ ಇನಿಷಿಯಲ್ ಪ್ರೆಷರಲ್ಲಿ X ಅಮೌಂಟ್ ಆಫ್ ಪ್ರೆಷರ್ ಏನಾಗ್ತಾ ಇದೆ ಅಂತಂದರೆ ಪ್ರಾಡಕ್ಟ್ ಆಗಿ ಕನ್ವರ್ಷನ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಅಲ್ಲಿಗೆ ಪ್ರಾಡಕ್ಟ್ ಸೈಡಲ್ಲಿ ಎಷ್ಟು ಬರೀತೀವಿ ಅಂತಂದರೆ ನೋಡಿ, X ಅಂತ ಬರ್ಕೋಬೇಕು. ಸೊ ಇಲ್ಲೂ ಸಹ X ಅಂತ ಬರೀಬೇಕು. ಬಟ್ ಇಲ್ಲಿ ಸ್ಟಾಕ್ಯೋಮೆಟ್ರಿಕ್ ನೋಡಿದಾಗ ಅಸಿಟೋನಲ್ಲಿ ಏನಿದೆ 2 ಅಂತ ಇರೋದ್ರಿಂದ ನಾನು ಏನು ಮಾಡಬೇಕು, ಇಲ್ಲಿ ನಾವು 2 ಅಂತ ಬರ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಏನು ಅಂತಂದರೆ ಈ PI - Xನ ನಾವೇನಂತ ಕನ್ಸಿಡರ್ ಮಾಡ್ಕೊತೀವಿ ನೋಡಿ, P ಓಕೆ, T ಅಂತ ಕನ್ಸಿಡರ್ ಮಾಡ್ಕೊತೀವಿ. ಅಥವಾ ಇದನ್ನು ನೀವು ಬರ್ಕೊಳ್ಳೋದಾದರೆ ನೋಡಿ ಫುಲ್ ಬರಿಬೋದು, ಏನಂತ ಟರ್ಷರಿ ಬ್ಯೂಟೈಲ್ ಪೆರಾಕ್ಸೈಡ್ ಅಂತ. ಬಟ್ ಇದು ದೊಡ್ಡದಾಗುತ್ತಲ್ಲ, ಅದಕ್ಕೆ ನಾನೇನು ಮಾಡ್ತೀನಿ, PT ಅಂತ ಕನ್ಸಿಡರ್ ಮಾಡ್ಕೊತೀನಿ. ಸೊ ನೀವು ಅಷ್ಟೇ ಕನ್ಸಿಡರ್ ಮಾಡ್ಕೊಳ್ಳಿ ಸಾಕು. ನೆಕ್ಸ್ಟ್ 2X ಏನಿದೆ, ಆ 2Xನ ಏನಂತ ಕನ್ಸಿಡರ್ ಮಾಡ್ಕೊಳ್ಳೋಣ ನಾವು,
ಪಿ ಬಿ ಅಂತ ಕನ್ಸಿಡರ್ ಮಾಡ್ಕೊಂಡು ಹಾಗೇನೆ ಎಕ್ಸನ್ನ ಏನಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಪಿ ಸಿ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇದಾದಮೇಲೆ ಏನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ, ಗೊತ್ತಿದೆ, ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ. ಟೋಟಲ್ ಪ್ರೆಷರ್ ಆಫ್ ದ ರಿಯಾಕ್ಷನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಟೋಟಲ್ ಪ್ರೆಷರ್ ಆಫ್ ದ ರಿಯಾಕ್ಷನ್ಸ್ ಅಂತಂದರೆ ಅಲ್ಲಿಗೆ ಪಿ ಟಿ ಅಂತಂದರೆ ಏನು, ದ ಪ್ರೆಷರ್ ಆಫ್ ದ ರಿಯಾಕ್ಟೆಂಟ್ ಅಟ್ ಎನಿ ಟೈಮ್ ಟಿ ಅಂತ. ರಿಯಾಕ್ಟೆಂಟ್ ಅಂತಂದರೆ ಏನು, ಇಲ್ಲಿ ಡೈ ಟರ್ಷರಿ ಬ್ಯೂಟೈಲ್ ಪೆರಾಕ್ಸೈಡ್ ಅಂತ ಅದರದ್ದು ಪ್ರೆಷರ್. ಸೊ ನೆಕ್ಸ್ಟ್ ಏನು ಅಂತಂದರೆ ಪ್ಲಸ್ ಪಿ ಬಿ, ಓಕೆ, ಪ್ಲಸ್ ಪಿ ಬಿ ಪ್ಲಸ್ ಪಿ ಸಿನ ಮಾಡಿದಾಗ ನಮಗೇನಾಗುತ್ತೆ ಟೋಟಲ್ ಪ್ರೆಷರ್ ಸಿಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡೋಣ, ಇದ್ರದ್ದು ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. ಪಿ ಟಿ ಅಂತಂದ್ರೆ ಏನು, ಪಿ ಐ ಮೈನಸ್ ಎಕ್ಸ್ ಅಂತ, ಪ್ಲಸ್ ಪಿ ಬಿ ಅಂತಂದ್ರೆ ಏನು, ಇಲ್ಲಿ 2x ಅಂತ, ಪ್ಲಸ್ ಪಿ ಸಿ ಅಂತಂದ್ರೆ ಏನು, ಎಕ್ಸ್ ಅಂತ ಅಲ್ವಾ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, ಮೈನಸ್ ಎಕ್ಸು ಮತ್ತು ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ನಮ್ಗೆ ಏನು ಉಳ್ಕೊಳ್ಳುತ್ತೆ ಇವಾಗ, ಪಿ ಐ ಮೈ ಪ್ಲಸ್ 2x ಉಳ್ಕೊಳ್ಳುತ್ತೆ. ಸೊ ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು ನಾವು, ಯಾವಾಗಲೂ ಅಷ್ಟೇ ಎಕ್ಸನ್ನ ಫೈಂಡ್ ಔಟ್ ಮಾಡ್ಕೋಬೇಕು ನಾವಿಲ್ಲಿ. ಸೊ ಎಕ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ 2x ಆಗಿ ಬರ್ಕೋಣ. ಇಲ್ಲಿ ಏನಾಗುತ್ತೆ ಪಿ ಟಿ. ಸೊ ಪಿ ಐ ಈ ಕಡೆ ಲೆಫ್ಟ್ ಬರ್ತಾ ಇದ್ದಂಗೆ ಮೈನಸ್ ಪಿ ಐ ಆಗುತ್ತೆ ಇಲ್ಲಿ. ಸೊ ಏನು ಮಾಡಬೇಕು ಅಂತಂದರೆ ಈ 2 ಇತ್ತಲ್ಲ ಲೆಫ್ಟಲ್ಲಿ, ಅದನ್ನು ರೈಟ್ ಸೈಡಲ್ಲಿ ತಂದಾಗ ನಾವೇನಾಗುತ್ತೆ ಬೈ 2 ಅಂತ ಆಗುತ್ತೆ. ಅಲ್ಲಿಗೆ ಎಕ್ಸ್ ಏನು ಬಂತು ನನಗೆ, ಸೊ ಪಿ ಟಿ ಮೈನಸ್ ಪಿ ಐ ಬೈ 2 ಬಂತು. ಸೊ ಇದನ್ನು ಯೂಸ್ ಮಾಡಿ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಇವಾಗ ಈ ಐ ಮೈನಸ್ ಎಕ್ಸನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಪಿ ಐ ಮೈನಸ್ ಎಕ್ಸನ್ನು ಫೈಂಡ್ ಔಟ್ ಮಾಡೋಕ್ಕೆ ಏನು ಮಾಡ್ತೀವಿ ಅಂತಂದರೆ ಪಿ ಐನ ಹಾಗೆ ಬರ್ಕೋಬೇಕು, ಎಕ್ಸಿಗೆ ಏನು ಮಾಡಬೇಕು ಮೈನಸ್ ಬರ್ಕೊಂಡು ಎಕ್ಸ್ ವ್ಯಾಲ್ಯೂನ ವಿತಿನ್ ದ ಬ್ರ್ಯಾಕೆಟಲ್ಲಿ ಏನು ಬರ್ಕೋಬೇಕು ಏನು, ಅದು ಪಿ ಟಿ ಮೈನಸ್ ಪಿ ಐ ಬೈ 2 ಅಂತ ಅಲ್ವಾ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ ಅಂತಂದರೆ ನೋಡಿ, ದಟ್ ಈಸ್ ಈಕ್ವಲ್ ಟು ಪಿ ಐನ ಹಾಗೆ ಬರ್ಕೊಳ್ಳಿ, ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ಸೇ ಬರುತ್ತೆ, ಮೈನಸ್ ಪಿ ಟಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇಲ್ಲೂ ಸಹ ಮೈನಸ್ ಪಿ ಐ ಇದೆ ಅಲ್ವಾ, ಮೈನಸ್ ಇಂಟು ಮೈನಸ್ ಪ್ಲಸ್ ಏನಾಗುತ್ತೆ ಪಿ ಐ ಆಗುತ್ತೆ. ನೋಡಿ ಇದೊಂದು ನೆನ್ಪಿಟ್ಕೋಬೇಕು, ಪಿ ಟಿ ಮೈನಸ್ ಪಿ ಐ ಬೈ 2 ಅಂತಂದರೆ ಏನು ಬರುತ್ತೆ ಅಲ್ಲಿಗೆ, ಪಿ ಟಿ ಬೈ 2 ಮೈನಸ್ ಪಿ ಐ ಬೈ 2 ಅಂತ. ಓಕೆ, ಸೊ ಅದೇ ಥರ ಇಲ್ಲಿ ಬರ್ಕೊಳ್ಳೋಣ, ಬೈ 2 ಅಂತ ಬರಿತೀನಿ. ಅಲ್ಲಿಗೆ ಎಲ್ ಸಿ ಎಮ್ ಏನು ಬಂತು ನಮಗೆ 2 ಅಂತ ಬಂತು ಅಲ್ವಾ. ಸೊ 2ನ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ಇಲ್ಲಿ 2 ಪಿ ಐ ಬರುತ್ತೆ. ಸೊ ನೆಕ್ಸ್ಟು ಮೈನಸ್ ಪಿ ಟಿ, ಸೊ ಪ್ಲಸ್ ಏನು ಬರುತ್ತೆ ಇಲ್ಲಿ ಪಿ ಐ ಬರುತ್ತೆ. ಸೊ ಬೈ 2 ಅಂತ ಬರ್ಕೋಬೇಕು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೋಡಿ, ಸೊ ಪಿ ಐ ಮೈನಸ್ ಎಕ್ಸ್ಗೆ ಅಲ್ವಾ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು. ಸೊ ಪಿ ಐ ಇದೆ, ಎರಡು ಪಿ ಐ ಏನಾಗಿದೆ ಅಂತಂದರೆ ಪಾಸಿಟಿವ್ ಇರೋದ್ರಿಂದ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡಾಗ 3 ಪಿ ಐ ಬಂತು, ಮೈನಸ್ ಪಿ ಟಿ ಅಂತ ಬರ್ಕೋಬೇಕು ನಾವಿಲ್ಲಿ. ಸೊ ಬೈ ಏನಾಗುತ್ತೆ ಅಂತಂದರೆ 2 ಅಂತ ಬರ್ಕೋಬೇಕು. ಇದು ಪಿ ಐ ಮೈನಸ್ ಎಕ್ಸ್ಗೆ ಏನು ಬಂತು ನಮಗೆ ಒಂದು ಎಕ್ಸ್ಪ್ರೆಷನ್ ಬಂತು, ಅಂದರೆ ಒಂದು ವ್ಯಾಲ್ಯೂ ಬಂತು ಅಂತಲೇ ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ಏನು, ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅದು ರೇಟ್ ಕಾನ್ಸ್ಟೆಂಟ್ ಈಕ್ವೇಷನ್ನ ಬರ್ಕೋಬೇಕು ನಾವಿಲ್ಲಿ. ಸೊ ಏನು ಬರುತ್ತೆ ಈಕ್ವೇಷನ್ಸ್ ಏನು ಬರುತ್ತೆ ಇಲ್ಲಿ ಅಂತಂದರೆ ನೋಡಿ, K equal to 2.303 by T log initial pressure, okay, by the pressure of the reactant at any time T. So next ಏನು ಮಾಡಬೇಕು ನಾವಿವಾಗ, ಸೊ 2.303 ಹಾಗೆ ಬರ್ಕೋಬೇಕು, ಟೀನೂ ಹಾಗೆ ಬರ್ಕೋಣ, ಲಾಗು ಹಾಗೆ ಬರ್ಕೋಣ, ಪಿ ಐ ಹಾಗೆ ಬರ್ಕೋಣ. ಪಿ ಟಿ ಅಂತಂದರೆ ಏನು, ಸೊ ಪಿ ಐ ಮೈನಸ್ ಎಕ್ಸ್ ಅಂತ. ಇವಾಗ ಪಿ ಐ ಮೈನಸ್ ಎಕ್ಸ್ಗೆ ನಾವು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ದು ಅಲ್ವಾ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋಣ. 2.303 ಬೈ ಟಿ ಹಾಗೆ ಬರ್ಕೋಬೇಕು, ಲಾಗು ಹಾಗೆ ಬರ್ಕೊಳ್ಳಿ, ಪಿ ಐನೂ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟು ಪಿ ಐ ಮೈನಸ್ ಎಕ್ಸ್ಗೆ ಏನು ಬಂದಿದೆ ನೋಡಿ ನಮಗೆ 3 ಪಿ ಐ ಮೈನಸ್ ಪಿ ಟಿ, ಓಕೆ, ಬೈ 2 ಅಂತ ಬಂದಿದೆ. ಅಂದರೆ ಇದೇನಾಗುತ್ತೆ ಅಂತಂದರೆ ಇವಾಗ ನೋಡಿ, ಸೊ ಕೆ ದಟ್ ಈಸ್ ಈಕ್ವಲ್ ಟು 2.303 ಬೈ ಟಿ ಆಗಿ ಉಳ್ಕೊಳ್ಳುತ್ತೆ ಲಾಗ್. ಸೊ ಈ 2 ಏನಾಗುತ್ತೆ ನ್ಯೂಮಿರೇಟರ್ಗೆ ಹೋಗುತ್ತೆ. ಸೊ 2 ಪಿ ಐ ಬೈ 3 ಪಿ ಐ ಮೈನಸ್ ಪಿ ಟಿ. ಸೊ ಈ ಥರ ಈಕ್ವೇಷನ್ಸ್ ಕೊಟ್ಟಾಗ ನಾವೇನು ಮಾಡ್ಬೋದು ಅಂತಂದರೆ ರೇಟ್ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ನ ಫೈಂಡ್ ಔಟ್ ಮಾಡ್ಬೋದು. ಇದೇನು ಅಂತಂದರೆ ಇದು ಲಾಗ್ ಬೇಸ್ 10 ಫಾರ್ಮಲ್ಲಿ ಇದೆ, ಲಾಗ್ ಬೇಸ್ 10 ಫಾರ್ಮಲ್ಲಿ ಇದೆ. ಇದನ್ನು ನಾನು ಇವಾಗ ಎಲ್ ಎನ್ ಫಾರ್ಮಲ್ಲಿ ಬರಿಬೇಕು ಅಂತಂದರೆ ನಿಮ್ಗೆ ಗೊತ್ತಿದೆ, ಎಲ್ ಎನ್ ಫಾರ್ಮಲ್ಲಿ ಬರಿಬೇಕು ಅಂತಂದರೆ ಏನು ಮಾಡ್ತೀವಿ ಇವಾಗ, ಸೊ ಜಸ್ಟು ಕೆ ಹಾಗೆ ಬರ್ಕೊಳ್ಳಿ, 2.303 ತೊಗೊಳ್ಳಲ್ಲ. ಯಾಕೆಂತಂದರೆ ಎಲ್ ಎನ್ನಿಂದ ಲಾಗ್ ಬೇಸ್ 10ಗೆ ನಾವು ಕನ್ವರ್ಷನ್ ಮಾಡಬೇಕು ಅಂತಂದರೆ ಅವಾಗ ಏನು ಮಾಡ್ತೀವಿ 2.303 ಸೊ ಇಂಟು ಲಾಗ್ ಬೇಸ್ 10 ಮಾಡ್ತೀವಿ. ಇವಾಗ ಬೇಸ್ 10ಇಂದ ಲ್ಯಾನ್ಗೆ ಹೋಗ್ತಾ ಇದ್ದೀವಿ ಅಲ್ವಾ. ಸೊ ಡಿವೈಡೆಡ್ ಬೈ 2. ಇಲ್ಲೇನು ಮಾಡಬೇಕು ಅಂತಂದರೆ 1/t ಬರ್ಕೊಳ್ಳಿ, ಲಾಗ್ ಬದಲು ಏನು ಮಾಡಬೇಕು ಎಲ್ ಎನ್ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳಿ, 3 ಪಿ ಐ ಮೈನಸ್ ಪಿ ಟಿ. ಸೊ ಈ ಥರನೂ ಸಹ ಏನು ಮಾಡ್ಬೋದು ಎಲ್ ಎನ್ನಲ್ಲಿ ನಾವು ಬರಿಬೋದು. ಓಕೆ, ಸೊ ದಿಸ್ ಈಸ್ ಅನದರ್ ಈಕ್ವೇಷನ್. ಈ ರೀತಿ ನಾವು ಅವ್ರು ಯಾವುದೇ ಒಂದು ರಿಯಾಕ್ಷನ್ಸ್ ಕೊಟ್ಟರೂ ಸಹ ನಾವು ರೇಟ್ ಕಾನ್ಸ್ಟೆಂಟದ್ದು ಎಕ್ಸ್ಪ್ರೆಷನ್ ಬರಿಬೋದು. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡಿರೋಂಥ ಟಾಪಿಕ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.